ಅದಕ್ಕೆ ಬೇರೆ ಚರ್ಚೆ ಮಾಡಿದ್ದು ಪ್ರಶ್ನೋತ್ತರ ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಅವ್ರು ಮಾತ್ರ ಕೇಳ್ಬೇಕು. ಒಂದೆರಡು ಕ್ಲಾರಿಫಿಕೇಶನ್ ಮಾತ್ರ. ಮತ್ತೆ ಉತ್ತರ ಮಂತ್ರಿಗೆಲ್ಲ ಟೈಮ್ ಆಯ್ತು. ಮಂತ್ರಿ ಉತ್ತರ ರೆಡಿ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಮಂತ್ರಿ ತಾವು ಮಾತಾಡಿ. ಅಧ್ಯಕ್ಷ ಕನ್ವರ್ಟ್ ಮಾಡಿ ಪಾಪ ಅವ್ರು ಬೇಕಾದ್ರೆ ಇಲ್ಲ ಬೇಗ ಮಾತಾಡಿ. ಅಧ್ಯಕ್ಷರೇ, ಮೂಲ ನಮ್ಮ ಸುರೇಶ್ ಗೌಡ್ರಿಗೆ ಅವ್ರ ಕೆರೆಗಳು ತುಂಬಬೇಕು. ಅದಕ್ಕೆ ಅವ್ರು ಕೇಳಿದ್ರು 6 ಕೆರೆನ ಈಗಾಗಲೇ ಕೆರೆಗಳು ಸರ್ ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ನೀರು ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ಹೌದು, ತುಮಕೂರು ಜಿಲ್ಲೆಗೆ ಬರಬೇಕು ಅನ್ನೋದು ಕೂಡ ಇದೆ. ಸ್ವಲ್ಪ ಮೊದಲು ಏನಿತ್ತು ನಿಮ್ ಯೋಜನೆ ಅದನ್ನ ಸ್ವಲ್ಪ ಡಿವಿಯೇಷನ್ ಆಗಿದೆ ಅಕ್ವಿಷನ್ ವಿಚಾರದಲ್ಲಿ. ಈಗ ನಾವು ಈ ತಿಂಗಳು ಕೊನೆಗೇನೆ ಅದನ್ನ ಮೋಟರ್ನ ಆನ್ ಮಾಡಬೇಕು ಅಂತಿದ್ದೀನಿ. ಒಳ್ಳೆ ಟೈಮುಗಳಿಗೆ ನೋಡಿಸ್ತಾ ಇದ್ದೀನಿ. ಅದೇನಾಗಿದೆ ಮೊನ್ನೆ ಟ್ರಯಲ್ ಮಾಡಿಸಿ ಪೈಪ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಒಳ್ಳೇದು ಮಾಡಿಬಿಟ್ಟು ಫಸ್ಟ್ ಹೋಗಿ ಅದನ್ನ ಆನ್ ಮಾಡ್ತೀನಿ. ಮೋಟರ್ ಗೀಟರ್ ರಿಪೇರಿ ಎಲ್ಲ ಆಗಿದೆ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾಯ್ತಲ್ಲ, ಆ ಕೆಲಸ ಎಲ್ಲ ಮುಗಿದಿದೆ. ಸದ್ಯಕ್ಕೆ ನೀರು ಇದೆ, ಅಲ್ಲಿ ನೀರು ಬಂದಿದೆ. ಸೊ ಇದು ನಮ್ಮ ಅಸೆಂಬ್ಲಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಬರ್ತೀನಿ. ಒಂದು ಟ್ರಯಲ್ ರನ್ ಮಾಡಿ ಈಚೆ ತರ್ತೀನಿ. ಆದ್ರೆ ನೋಡೋಣ 30ನೇ ತಾರೀಕು ಆಶ್ರಯ ಯಾವತ್ತು ಮುಗಿತದೆ ನೋಡೋಣ. ಅಷ್ಟೊಳಗಡೆ ಇದನ್ನ ಫಸ್ಟ್ ಆನ್ ಮಾಡಂತ ನೋಡ್ತೀನಿ. ನೀವು ಅಕ್ವಿಷನ್ ವಿಚಾರದಲ್ಲಿ ಪರಮೇಶ್ವರ್ ಹೇಳಿದೀನಿ, ಎಲ್ಲ ಮಾತುಕತೆ ಮಾಡಿ ರೈತರ ಹತ್ರ ನ್ಯಾಯ ಪಂಚಾಯತಿ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಪರಮೇಶ್ವರ್ ಆಷಾಢ ಕೇಳ್ತಿರಲ್ಲ, ಅವ್ರಿಗೆ ಆಷಾಢದ ಬಗ್ಗೆ ಮಂತ್ರಿಗಳೇ ಉತ್ತರ ಮುಗಿಸಿ ಸರ್ಕಾರಿ ಕಾರ್ಯಕ್ರಮ ಫಿಕ್ಸ್ ಮಾಡ್ತಾರೆ. ಪರಮೇಶ್ವರ್ ಮಕ್ಕ ನೋಡಿದ್ರೆ ಪರಮೇಶ್ವರ್ ಬೇಕಾದಕ್ಕೆ ಸರ್ ಅದು ಬೇರೆ ದಯವಿಟ್ಟು ಒಳ್ಳೇದಾಗ್ಲಿ ಸರ್. ಉತ್ತರ ಮುಗಿಸಿ. ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ ಮಂತ್ರಿಗಳು. ಉತ್ತರ ಮುಗಿಸಿ. ಪರಶುರಾಮ ಅಂತ ಇಟ್ಕೊಂಡಿಲ್ಲ, ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ. ಮಂತ್ರಿಗಳು ಉತ್ತರ ಮುಗಿಸಿ. ಧೀರಜ್ ಮುನಿರಾಜ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲ ನೆಕ್ಸ್ಟ್ ಧೀರಜ್ ಮುನಿರಾಜ್. ಸಭಾಧ್ಯಕ್ಷ ಮಾನ್ಯ ಸಚಿವರೇ ದಯವಿಟ್ಟು ತಮ್ಮಲ್ಲಿ ಈಗಾಗ ಒಂದು ಕೆಲಸ ಮಾಡಿ, ನಿಮಗೆ ಅರ್ಧ ಗಂಟೆ ಚರ್ಚೆ ಮುಂದಿನ ಕೊಡ್ತೇನೆ. ಆದ್ರೆ ನೀವು ಚರ್ಚೆ ಮಾಡಿ ಕೂಡ ಇಲ್ಲ 1:30 ಆಯ್ತು. ನೀವು ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ ನೋಡಿ. ನಿಮ್ಗೆ ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ. ಪ್ರಶ್ನೆ ಕೇಳಿದವ್ರು ಮಾತ್ರ ಕೇಳ್ಬೇಕು ಸರ್. ಆಯ್ತು ಸರ್, ಆ ಭಾಗದ ಮುನಿರಾಜ್ ನೆಕ್ಸ್ಟ್ ಕ್ವಶನ್. 100 ಎಕರೆಗಳನ್ನ 1000 ಎಕರೆಗಳನ್ನ ನಮ್ಮ ಭಾಗದವ್ರು ಇರ್ತಕ್ಕಂಥದ್ದು ನೀವು ಅದಕ್ಕೆ ಅವಕಾಶ ಕೊಡಿ. ಮುಗೀತಾ? ಸುರೇಶ್ ಗೌಡ ನಮ್ಗೆ ಉತ್ತರ ಕೊಡ್ಲಿ ಅವ್ರಿಗೆ. ಅಧ್ಯಕ್ಷ ಆಯ್ತು ಕೂತ್ಕೊಳ್ಳಿ ಸುರೇಶ್. ನೀವು ಇನ್ನೊಂದು ಸಾಯ್ತಾ ಇನ್ನೂ ತಗೊಳ್ಳಿ. ಈಗ ಆಯ್ತು ಇನ್ನೊಂದು ತಗೊಳ್ಳಿದ್ದೆ ಪ್ರಶ್ನೋತ್ತರ ಇದು ನಿಮ್ಗೆ. ನಿಮ್ಮ ಮನೆಯೆಲ್ಲ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ, ಗೊತ್ತಾಯ್ತು? ಕೂತ್ಕೊಳ್ಳಿ ಅಲ್ಲಿ. ನೀವು ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಪ್ರಶ್ನೆ ಹಾಕ್ಬೇಕು, ಕಾಲಿಂಗ್ ಅಟೆನ್ಷನ್ ಹಾಕ್ಬೇಕು. ಅದು ಯಾವ್ದು ಹಾಕುದಿಲ್ಲ, ಇದನ್ನು ಪ್ರಾರಂಭ ಮಾಡ್ತೀರಿ ನೀವು. ಆಯ್ತು ಕೂತ್ಕೊಳ್ಳಿ. ಈಗ ಸುರೇಶ್ ಗೌಡ ತಗೊಳ್ಳಿ. ಆಯ್ತು ಸುರೇಶ್ ಗೌಡ ಮಾತಾಡಿ, ಉತ್ತರ ಕೊಡಿ ನೀವು. ಸುರೇಶ್ ಗೌಡ್ರ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನನಗೂ ಗೊತ್ತಿದೆ, ಸ್ವಲ್ಪ ಅಡ್ವಾನ್ಸ್ ಡೇಟು ಹಾಕ್ಬಿಟ್ಟಿದೀವಿ ಇಲ್ಲಿ. ನಮ್ಮ ಆಫೀಸರ್ಸು ಜುಲೈ 24ಕ್ಕೆ ಮತ್ತು ನವೆಂಬರ್ಗೆ ಅಂತೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಷ್ಟ ಅನ್ನೋದು ನಿಮಗೂ ಕಾಣ್ತಾ ಇದೆ, ನನಗೂ ಅದು ಅರಿವಿದೆ. ಬಟ್ ಟೈಮ್ ಬೌಂಡ್ ನಾವು ಈ ರೀತಿ ಫಿಕ್ಸ್ ಮಾಡಲಿಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗಳು ಆಫೀಸರ್ಸು ಕೆಲಸ ಮಾಡಕ್ ಹೋಗುದಿಲ್ಲ. ಪ್ರೆಷರ್ ಬಿಲ್ಡಪ್ ಮಾಡಬೇಕು. ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅವ್ರು ಹೋಗಿದ್ರೇನೆ ಆಫೀಸರ್ಸ್ ಮೇಲೆ ಟೈಮ್ ಬೌಂಡ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮತ್ತು ಕಾಂಟ್ರಾಕ್ಟರ್ ಮಾಡಲಿಲ್ಲ ಅಂತಂದ್ರೆ ನಮ್ ಕೆಲಸ ಆಗುದಿಲ್ಲ. ದಿನ ಮೀಟರ್ ರನ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಹಿಂದೆ ಏನು ಅಗ್ರಿಮೆಂಟ್ ಮಾಡಿದೀವಿ, ಅಗ್ರಿಮೆಂಟ್ ಪ್ರಕಾರ ಈ ಡೇಟ್ಗಳು ಹಾಕಿದೀವಿ. ಆದಷ್ಟು ಜಲ್ದಿ ನೀರು ಹೊರಗಡೆ ತರ್ತೀವಿ. ತುಮಕೂರು ಮತ್ತೊಂದು ನೆಕ್ಸ್ಟ್ ಒಂದಾಗಲೇ ಹೇಳಿದ್ನಲ್ಲ, ಒಂದು ಬಿಲ್ ಬರ್ತದೆ. ನೀರ್ ಮಧ್ಯೆ ಯಾರು ಟ್ಯಾಪ್ ಮಾಡೋಕ್ಕಿಲ್ದಂಗೆ ನಾವು ನೋಡ್ಕೊಂಡು ಆ ಕೆಲಸ ಮಾಡೋಣ. ಯಾವ್ದಾಗ್ತೀರಾ ದಯವಿಟ್ಟು ಹೇಳ್ಬೇಕು ಸರ್. ಸಕ್ಸಸ್ ಬೇರೆ ಸೋರ್ಸ್ ನೀರ್ನ ಮಾಹಿತಿ ಕೊಡ್ತಾರೆ. ಸುನೀಲ್ ಕುಮಾರ್ ಹೇಳ್ದಂಗೆ ಲೆಟ್ ಅಸ್ ಹ್ಯಾವ್ ಎ ಸಪರೇಟ್ ಡಿಬೇಟ್, half an hour or one day full debate on this. ಓಕೆ, ನಾನು ಸಮಯ ಧೀರಜ್ ಮುನಿರಾಜ್ ಸರ್, ಒಂದ್ ನಿಮಿಷ. ನನ್ನ ಕ್ಷೇತ್ರದ 4 ಕೆರೆಗಳು ಬಿಟ್ಟೋಗಿದೆ ಸರ್. ಅದನ್ನ DPR ಇರುವಂತಹ ಯೋಜನೆನ ಕೈ ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದೆ ನಾನು.
ಧೀರಜ್ ಗುಂಡ್ರಾಜ್ ನೋಡಪ್ಪ ZP ಟ್ಯಾಂಕ್ ಇಲ್ಲ, ಡಿಪಿಆರ್ ಅಲ್ಲಿ ಇರುವಂತದನ್ನ ZP ಟ್ಯಾಂಕ್ ಇಲ್ಲ, R ಟ್ಯಾಂಕ್ MI ಟ್ಯಾಂಕ್ ಗೆ ನೀರು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಪೈಪ್ ಲೈನ್ ಕೇಳಬೇಕು ಸರ್. ಧೀರಜ್ ಗುಂಡ್ರಾಜ್ ಕೊಟ್ಟಿದ್ದಾರೆ.